ನಮಸ್ಕಾರ, ಇದು ಕೆಜಿಎಫ್ ವಿ-ಟಿವಿನ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದು ಕೆಜಿಎಫ್ನ ಪ್ರೊಫೆಷನಲ್ ಆ್ಯಂಡ್ ಬೆಸ್ಟ್ ಆನ್ಲೈನ್ ನ್ಯೂಸ್ ಚಾನಲ್. ಮರಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ಸುದ್ದಿ. BGML ಮನೆ ಏನು ಉಳ್ಕೊಂಡಿದ್ದಾರೆ ಅವರಿಗೆ ಪ್ರಾಮಾಣಿಕವಾಗಿ ಅದು ಮನೆಗಳನ್ನು ಕೊಡಿಸೋದ್ರಲ್ಲಿ ನನ್ನ ಪ್ರಯತ್ನ, ನಾನು ಶಾಸಕರಾಗಿ ನನ್ನ ಪ್ರಯತ್ನನ ಪ್ರಾಮಾಣಿಕವಾಗಿ ಮಾಡಿ ಸರ್ಕಾರದ ಹಂತದಲ್ಲಿ ನಾನು ಅವರಿಗೆ ಆ ಮನೆಗಳನ್ನ ಕೊಡಿಸೋವಂಥ ವಿಚಾರದಲ್ಲಿ ಭಾಳ ಜವಾಬ್ದಾರಿಯಾಗಿ ಕೆಲಸ ಮಾಡ್ತೀನಿ. ಸರಿಯಾದ ರೀತಿ ಡಾಕ್ಟರ್ಸ್ ಸ್ಪಂದಿಸದೇ ಇರೋದು ಅಥವಾ ಇಲ್ಲದೇ ಇರೋವಂಥದ್ದು ಆ ಸಮಯಕ್ಕೆ ಅದು ಭಾಳ ನನ್ನ ಮನಸ್ಸಿಗೂ ಕೂಡ ಕಷ್ಟ ಆಗ್ತಾ ಇದೆ. ಅದರಿಂದ ಹಾಸ್ಪಿಟಲ್ನ ಅಪ್ಗ್ರೇಡ್ ಮಾಡಬೇಕು, ಸರ್ಕಾರದ ಹಂತದಲ್ಲೇ ಅಪ್ಗ್ರೇಡ್ ಮಾಡಬೇಕು. ಆಡಳಿತ ಅವಧಿಯಲ್ಲಿ ಅಥವಾ ನನಗೆ ದೇವರು ಎಷ್ಟು ದಿನ ಇಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಅಷ್ಟು ದಿನದಲ್ಲಿ ಇಲ್ಲಿ ಕೆಲಸವನ್ನು ಹುಡ್ಕೊಂಡು ಬರಬೇಕು. ಬೇರೆ ಬೇರೆ ಕ್ಷೇತ್ರದಿಂದ ಆದರೂ ಸೆಂಟ್ ಜಾನ್ಸ್ ಹಾಸ್ಪಿಟಲ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, KGFನಲ್ಲಿ ಇರುವಂಥ ಸಮಸ್ಯೆಗಳಿಗೆ ಒಂದು ಸೆಂಟ್ ಜಾನ್ಸ್ದು ಯೂನಿಟ್, ಮೆಟರ್ನಿಟಿದು ಇನ್ನೊಂದು ಸಬ್ ಯೂನಿಟ್ ಥರ ಮಾಡಬೇಕಂತ ಆಲೋಚನೆ ಮಾಡಿದ್ದೀನಿ. ನಾನು ತೊಗೊಂಡು ಬರಬೇಕು. ಒಂದು 20,000 to 30,000 ಜನಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಪ್ರಾಮಾಣಿಕವಾಗಿರುವಂಥ ಒತ್ತು ಕೊಟ್ಟು ಪ್ರಯತ್ನ ಮಾಡ್ತೀನಿ. ಯಾವುದೇ ಅಡ್ಡಿ ಆತಂಕ ಬಂದರೂ ಕೂಡ ನಾನು ಅದಕ್ಕೆ ಹೆದರದೆ ಕೆಲಸ ಮಾಡಬೇಕಂತ ಆಲೋಚನೆ ಕೂಡ ನನ್ನಲ್ಲಿದೆ. ಮುಂದಕ್ಕೆ ತರುವಂಥ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ 10 ತಿಂಗಳಲ್ಲಿ ಪ್ರಯತ್ನ ಮಾಡಿರುವಂಥದ್ದು. ಮಿನಿ ವಿಧಾನಸೌಧಗೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿದ್ದಾರೆ. ತಹಸೀಲ್ದಾರ್ ಅವರಿಗೆ ಎಲ್ಲ ರೀತಿ ಪವರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಪತ್ರಿಕಾ ಮಾಧ್ಯಮ ಮತ್ತು ಪತ್ರಿಕಾ ಸೋದರರ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಯನ್ನು ಇದಕ್ಕೆ ಮುಂಚೆನೇ ಕರಿಬೇಕಾಗಿತ್ತು. ಅವರ ಎಲ್ಲರಿಗೂ, ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದರರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ನನ್ನ ಕ್ಷೇತ್ರದಲ್ಲಿ ನನ್ನ ನೆಚ್ಚಿನ ನಾಯಕರು, ಗುರುಗಳು, ಹಿರಿಯರು, ಮುಖಂಡರು, ನನ್ನ ಸೋದರ ಸಮಾನರು ಎಲ್ಲರೂ ನನ್ನ ಕಷ್ಟದ ಕಾಲದಲ್ಲಿ ನನ್ನ ಜೊತೆಯಲ್ಲೂ ನಿಂತು ನನಗೆ ಶಕ್ತಿಯಾಗಿ ನನ್ನ ಬೆನ್ನೆಲುಬಾಗಿ ನಿಂತಿರುವಂಥ ಎಲ್ಲ ನನ್ನ ಜೊತೆ ಗುರುತಿಸ್ಕೊಂಡ ಎಲ್ಲ ನನ್ನ ಸೋದರರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇವತ್ತಿನ ಸಭೆ KGFನಲ್ಲಿ ವಿಶೇಷವಾಗಿ ನನಗೆ ಕಾಂಗ್ರೆಸ್ ಪಕ್ಷ ತಡವಾಗಿ ನನಗೆ ಒಂದು ಅವಕಾಶವನ್ನು ಕೊಟ್ಟರೂ ಕೂಡ ನನಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇರುವ ಗೌರವ, ಅಭಿಮಾನ ಮತ್ತು ನನಗೊಂದು ಅವಕಾಶ ಸಿಕ್ಕಾಗ ನಾನು ಅದನ್ನು ಸದ್ಬಳಕೆ ಮಾಡಿಕೊಂಡು ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಕ್ಷೇತ್ರದಲ್ಲಿ ಹಲವು ಸಮಸ್ಯೆಗಳು ಕೂಡ ಇದೆ. ಕಳೆದ 20-30 ವರ್ಷಗಳಿಂದ ಕಾಡ್ತಾ ಇರುವಂಥ ಸಮಸ್ಯೆಗಳು ನನ್ನ ಕ್ಷೇತ್ರದಲ್ಲಿ. ಬೇರೆ ಕೋಲಾರ ಜಿಲ್ಲೆಯ ವಿಭಿನ್ನವಾಗಿರುವಂಥ ಪರಿಸರ ಮತ್ತು ಇಲ್ಲಿಗೆ ಆದದ್ದಂಥ ಸೀಮಿತವಾಗಿರುವಂಥ ಸಮಸ್ಯೆಗಳು ಕೂಡ ನಾನು ನೋಡ್ತಾ ಇದ್ದೀನಿ. ಮೊದಲನೇ ವಿಚಾರ, ಭಾರತ್ ಗೋಲ್ಡ್ ಮೈನ್ಸ್ ವಿಚಾರವಾಗಿ ನನಗೆ ಭಾಳ ನೋವು ಏನಿದೆ ಅಂತಂದರೆ, ಹಿಂಸೆ ಆಗುವಂಥ ವಿಚಾರ ಏನಂದರೆ, BGML ಮುಚ್ಚಿದ್ದು ಒಂದು ಕಡೆ ಆದರೆ ಅಲ್ಲಿಂದ ಕೆಲಸ ಕಳ್ಕೊಂಡಿದ್ದವರು, ಅಲ್ಲಿಂದ ಪ್ರಾಣ ಕಳ್ಕೊಂಡಿದ್ದವರು, ಆ ಕುಟುಂಬಗಳು ಯಾವ ರೀತಿ ಜೀವನ ಮಾಡುತ್ತೆ ಅನ್ನುವಂಥ ವಿಚಾರದಲ್ಲಿ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನ ಕೇಂದ್ರ ಸರ್ಕಾರವೂ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ ಮತ್ತು ರಾಜ್ಯ ಸರ್ಕಾರವೂ ಕೂಡ ಪರ್ಯಾಯವಾಗಿ ದಾರಿ ಹುಡುಕಲಿಲ್ಲ ಅನ್ನುವಂಥ ವಿಚಾರದಲ್ಲಿ ನನಗೆ ನೋವಿದೆ. ಆದರೆ ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ, ನನ್ನ ಇತಿಮಿತಿಗೆ ನನ್ನ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರದಲ್ಲಿ ನಾನು ಮತ್ತೆ BGMನಲ್ಲಿ ಪ್ರಾಣ ಕಳ್ಕೊಂಡಿರ್ಬೋದು, ಕೆಲಸ ಮಾಡಿರ್ಬೋದು, ಅವ್ರ ಕುಟುಂಬಗಳನ್ನ ಇವತ್ತು ಅನಾಥರಾಗಿ ಬಿಟ್ಟೋಗಿರುವಂಥವ್ರಿಗೆ ಆ ಮನೆಗಳಲ್ಲಿ BGML ಮನೆ ಏನು ಉಳ್ಕೊಂಡಿದ್ದಾರೆ ಅವರಿಗೆ ಪ್ರಾಮಾಣಿಕವಾಗಿ ಅದು ಮನೆಗಳನ್ನು ಕೊಡಿಸೋದ್ರಲ್ಲಿ ನನ್ನ ಪ್ರಯತ್ನ, ನಾನು ಶಾಸಕರಾಗಿ ನನ್ನ ಪ್ರಯತ್ನನ ಪ್ರಾಮಾಣಿಕವಾಗಿ ಮಾಡಿ ಸರ್ಕಾರದ ಹಂತದಲ್ಲಿ ನಾನು ಅವರಿಗೆ ಆ ಮನೆಗಳನ್ನ ಕೊಡಿಸೋವಂಥ ವಿಚಾರದಲ್ಲಿ ಭಾಳ ಜವಾಬ್ದಾರಿಯಾಗಿ ಕೆಲಸ ಮಾಡ್ತೀನಿ. ಆ ನೋವು, ನಾನು ಒಂದು ಹೆಣ್ಮಗು ಆಗಿ ಅವ್ರ ಪರಿಸರ ಮತ್ತು ಪರಿಸ್ಥಿತಿನ ತಿಳ್ಕೊಂಡು ನನಗೆ ಆ ನೋವು ಇದೆ, ಆ ಕೆಲಸ ಮಾಡಬೇಕು ಅಂತ ಮೊದಲನೇ ಆದ್ಯತೆ ಆ ಕೆಲಸಕ್ಕೆ ಕೊಡ್ತೀನಿ ಅಂತ ನಿಮಗೆ ಹೇಳ್ತಾ, ಅದಾದಮೇಲೆ ಇನ್ನೂ ಒಂದು, ನಮಗೆ KGF ಜನರಲ್ ಹಾಸ್ಪಿಟ್ಲು ವ್ಯವಸ್ಥಿತವಾಗಿಲ್ಲ. ICU ಘಟಕ ಇಲ್ಲ, ತೀವ್ರ ನಿಗಾ ಘಟಕ. ಅಂದರೆ ಯಾರಾದರೂ ಎಮರ್ಜೆನ್ಸಿಯಿಂದ ಬಂದರೆ ವೆಟರ್ನಿಟಿಗೆ ಬರಲಿ ಅಥವಾ ಜನರಲ್ ಹಾಸ್ಪಿಟ್ಲಿಗೆ ಬರಲಿ, ಏನು ಎರಡೇ ಕಾರಣಗಳಿಂದ ಬಂದರು, ಯಾವುದೇ ಕಾರಣದಿಂದ ಒಂದು ಹಾಸ್ಪಿಟ್ಲಿಗೆ ಸಮಯ ಅಂದರೆ 9 ಮೇಲೆ 11 ಗಂಟೆ ಮೇಲೆ ಮಧ್ಯರಾತ್ರಿಯಲ್ಲಿ ತಡವಾಗಿ ಯಾರೇ ಬಂದರೂ ಕೂಡ
ಸರಿಯಾದ ರೀತಿ ಟ್ರೀಟ್ಮೆಂಟ್ ಇಲ್ಲ ಅಂತ ನಾನು KGF ಅಲ್ಲಿ ಯಾವ ಮೂಲೆಗೆ ಹೋದರೂ ಕೂಡ ಆ ಸಮಸ್ಯೆಗಳನ್ನ ಬಗ್ಗೆ ಹೇಳ್ತಾ ಇದ್ದಿದ್ದು ನನಗೆ ಕರಳು ಚುರುಕು ಅನ್ನೋ ಹಂಗೆ ಅನಿಸ್ತಾ ಇತ್ತು. ಯಾಕಂದರೆ ಎಷ್ಟೊಂದು ಪರಿಸ್ಥಿತಿಗಳಲ್ಲಿ ಹೆಣ್ಮಕ್ಳಿಗೂ ಕೂಡ ಡೆಲಿವರಿಗೆ ಬಂದಾಗ ಅವರಿಗೆ ಸರಿಯಾದ ರೀತಿ ಡಾಕ್ಟರ್ಸ್ ಸ್ಪಂದಿಸದೇ ಇರೋದು ಅಥವಾ ಇಲ್ಲದೇ ಇರೋವಂಥದ್ದು ಆ ಸಮಯಕ್ಕೆ ಅದು ಭಾಳ ನನ್ನ ಮನಸ್ಸಿಗೂ ಕೂಡ ಕಷ್ಟ ಆಗ್ತಾ ಇದೆ. ಅದರಿಂದ ಹಾಸ್ಪಿಟಲ್ನ ಅಪ್ಗ್ರೇಡ್ ಮಾಡಬೇಕು, ಸರ್ಕಾರದ ಹಂತದಲ್ಲೇ ಅಪ್ಗ್ರೇಡ್ ಮಾಡಬೇಕು. ಇನ್ನೂ ಒಂದು ಆಲೋಚನೆ ಮಾಡಿ ನನಗೆ ಬಿಷಪ್ ಅವರು ಕರೆ ಮಾಡಿ ಮಾತಾಡಿದ್ರು. ಸೆಂಟ್ ಜಾನ್ಸ್ ಹಾಸ್ಪಿಟಲ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, KGFನಲ್ಲಿ ಇರುವಂಥ ಸಮಸ್ಯೆಗಳಿಗೆ ಒಂದು ಸೆಂಟ್ ಜಾನ್ಸ್ದು ಯೂನಿಟ್, ಮೆಟರ್ನಿಟಿದು ಇನ್ನೊಂದು ಸಬ್ ಯೂನಿಟ್ ಥರ ಮಾಡಬೇಕಂತ ಆಲೋಚನೆ ಮಾಡಿದ್ದೀನಿ. ನಾನು CM ಹತ್ರ ಪ್ರತ್ಯೇಕವಾಗಿ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ನಾನು ಇದು ಒಂದು ಸೆಂಟ್ ಜಾನ್ಸ್ದು ಇನ್ನೊಂದು ಯೂನಿಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿ ಮೆಟರ್ನಿಟಿ ಹಾಸ್ಪಿಟ್ಲ್ ಪಕ್ಕ ಒಂದು ಬಿಲ್ಡಿಂಗ್ ಖಾಲಿ ಇದೆ, ಅದನ್ನು ಉಪಯೋಗ ಮಾಡ್ಕೊಳ್ತೀವಿ ಅಂತ ಅದ್ರ ಬಗ್ಗೆ ನನಗೆ ಒಂದು ಲೆಟ್ರ್ ಕೇಳಿದಾಗ ನಾನು ಅವ್ರ ಪರವಾಗಿ ಲೆಟ್ರ್ ಕೊಟ್ಟಿದ್ದೀನಿ. ಏನು ಬಿಷಪ್ ಅವರು ಕೇಳಿದ್ದಾರೆ KGF ಬಗ್ಗೆ ಮತ್ತು ಮೆಟರ್ನಿಟಿ ಹಾಸ್ಪಿಟ್ಲ್ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅಂತ. ಒಂದು ICU ಯೂನಿಟ್ನ ಯಾಕೆ ನಾನು ಕೇಳ್ತಾ ಇದ್ದೀನಿ ಅಂದರೆ, ಈ ಭಾಗದಲ್ಲಿ ಡಯಾಲಿಸಿಸ್ ಯೂನಿಟು, ICU ಯೂನಿಟು 24/7 ಡಾಕ್ಟರ್ಸ್ ಇರ್ತಾರೆ ಒಂದು ICU ಯೂನಿಟ್ ಇದ್ದಾಗ. ಆ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಒಂದು 10 ಕೋಟಿ ಸರ್ಕಾರದ ಹಂತದಲ್ಲಿ ಅನುದಾನ ಬಿಡುಗಡೆ ಮಾಡಿ ಇರೋ ಹಾಸ್ಪಿಟಲ್ಸ್ನ ಅಪ್ಗ್ರೇಡ್ ಮಾಡಿ ICU ಯೂನಿಟ್ಟು ಮತ್ತು ಎಲ್ಲ ರೀತಿ ಕಾಯಿಲೆಗಳಿಗೂ ಕೂಡ ಬಂದಾಗ ಚಿಕಿತ್ಸೆ ಸಿಗುತ್ತೆ ಅನ್ನೋವಂಥ ಒಂದು ಖಾತ್ರಿ ಮಾಡುವಂಥ ವ್ಯವಸ್ಥೆನ ನಾನು ಕೂಡ ಇಲ್ಲಿ ಮಾದರಿಯಾಗಿ ಮಾಡಬೇಕು ಈ ಹಾಸ್ಪಿಟ್ಲನ್ನು ಒಂದು ದೂರದೃಷ್ಟಿಯಿಂದ ಈ ಆಲೋಚನೆ ಕೂಡ ಮಾಡಿದ್ದೀನಿ. ನನಗೆ ಅವಕಾಶ ಸಿಕ್ಕಾಗ ನಾನು ಕೂಡ ವಿಧಾನಸೌಧ ಅಲ್ಲಿ ಸೆಷನ್ ನಡೆಯುವಂಥ ಸಂದರ್ಭದಲ್ಲಿ, ವಿಧಾನಸಭೆ ಕಲಾಪಗಳನ್ನ ನಡೆಯುವಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಪರಿಸರ ಮತ್ತು ನನ್ನ ಕ್ಷೇತ್ರದಲ್ಲಿ ಯಾವ ರೀತಿ ಇಲ್ಲಿ ಬರೀ ಒಂದೇ ಹೋರಾಟದ ಬಗ್ಗೆ ಮಾತಾಡ್ತಾರೆ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಕನ್ನಡಿಗರು ಇದ್ದಾರೆ, ತಮಿಳವರು ಇದ್ದಾರೆ, ತೆಲುಗು ಮಾತಾಡೋವಂಥವರು ಇದ್ದಾರೆ, ಹಿಂದಿ ಮಾತಾಡೋವಂಥವ್ರು ಇದ್ದಾರೆ, ಜೈನ್ಸ್ ಮಾತಾಡೋವಂಥವ್ರು ಇದ್ದಾರೆ. ಎಲ್ಲ ಸಮುದಾಯದವರು ಈ ಜಾಗದಲ್ಲಿ 200 ವರ್ಷಗಳ ಹಿಂದೆ ಬಂದು ನೆಲೆ ಊರಿ ನಮ್ಮ ನೆಲೆ ಆಗಿ ಉಳಿದಿದೆ. ಇದು ಯಾರೋ ಒಬ್ಬರದು ಅಂತಲ್ಲ. ಹೇಗೆ ಕರ್ನಾಟಕ ರಾಜ್ಯ ಭಾರತದ ಇಲ್ಲಿ ಯಾವ ರೀತಿ ಎಲ್ಲ ರಾಜ್ಯಗಳಲ್ಲೂ ವಿವಿಧವಾದ ಸಂಸ್ಕೃತಿ, ವಿವಿಧವಾದ ಭಾಷೆ, ರೀತಿ ನೀತಿ, ಅವ್ರದ್ದೇ ಆದ ಸಂಪ್ರದಾಯ ಇರುತ್ತೆ. ಅದೇ ರೀತಿ ಹೇಗೆ ಬ್ಯಾಂಗ್ಳೂರ್ನಲ್ಲಿರುವಂಥ ಕಾಸ್ಮೋಪಾಲಿಟನ್ ಸಿಟಿ ಇದೆ, ಅದೇ ರೀತಿ KGF ಕೂಡ ಇದೆ. ಇದಕ್ಕೆ ಒಂದು ಕಲೆ ಸಂಸ್ಕೃತಿ ಇದೆ. ಬಟ್ ನಾವು ಇಲ್ಲಿರೋರು ಯಾರೂ ಹೊಂದಾಣಿಕೆಗೆ ಇದ್ದೀವಿ ಹೊರತು ಯಾವತ್ತೂ ನಮ್ಮಲ್ಲಿ ಸೋದರತೆಯನ್ನು ನೋಡ್ತಾ ಇದ್ದೀನಿ ಹೊರತು ಎಲ್ಲರಲ್ಲೂ ಯಾರಿಗೆ ಆ ಭಿನ್ನಾಭಿಪ್ರಾಯಗಳನ್ನ ನೋಡುವಂಥ ವಾತಾವರಣ ಇಲ್ಲ. ಆದರೆ ನನ್ನ ಒಂದು ಉದ್ದೇಶ ಏನಂದರೆ, ಈ ಗತ ವೈಭವದಲ್ಲಿ 100 ವರ್ಷಗಳಿಂದ ಮೈನಿಂಗಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾಯಿದ್ರು. 60,000ದಿಂದ 80,000ವರೆಗೂ ಕೆಲಸ ಮಾಡ್ತಾಯಿದ್ರು. ಮಹಾರಾಜರು ಕೆಲಸ ಕೊಟ್ಟಿದ್ರು. ಅದಾದಮೇಲೆ ಜಾನ್ ಟೈಲರ್ಸ್ ಅವ್ರು ಕೆಲಸ ಕೊಟ್ಟಿದ್ರು. ಎಷ್ಟೋ ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದಂಥ ನೆಲೆ ಇವತ್ತು ನಾನು ಮೊನ್ನೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಕೂತ್ಕೊಂಡಿದ್ವಿ. ನಮಗೆ ಸ್ಪೆಷಲ್ ಗ್ರಾಂಟ್ಸ್ನ ರಿಲೀಸ್ ಮಾಡಿದ್ದೀನಿ, ಒಂದು 4 ಕೋಟಿ. KGFಗೆ 10 ಗಂಟೆ ಬೆಳಗ್ಗೆ 7-8 ಗಂಟೆ ಮೇಲೆ ಹೋದರೆ ಸಂಜೆ 6-7 ಗಂಟೆವರೆಗೂ ಒಂದು ಗೋಸ್ಟ್ ಸಿಟಿ. ಅದು ಯಾರೂ ಕಾಣಲ್ಲ, ಯಾರು ಮನೆಯಿಂದ ಆಚೆ ಬರಲ್ಲ ಅಂತ ಅವ್ರದ್ದೇ ಆದದ್ದು ಒಂದು ರೀತಿ. ಅವರು DC ಆಗಿದ್ರಂತೆ ಕೋಲಾರಲ್ಲಿ ಕಳೆದ 10 ವರ್ಷಗಳ ಹಿಂದೆ. ಅವರು ಅದನ್ನು ಆ ರೀತಿ ಅಭಿಪ್ರಾಯನ ಹೇಳ್ತಾ ಇದ್ರು. ಇಲ್ಲ, ಇದೇ ಯಾರು ಎಲ್ಲ ಜಿಲ್ಲೆ ಎಲ್ಲ ರಾಜ್ಯಗಳಿಂದ ಯಾರ್ಯಾರು ಇಲ್ಲಿ ಉದ್ಯೋಗವನ್ನು ಹುಡ್ಕೊಂಡು ಬರ್ತಾ ಇದ್ರು, ಅದೇ ರೀತಿ ನನ್ನ ಆಡಳಿತ ಅವಧಿಯಲ್ಲಿ ಅಥವಾ ನನಗೆ ದೇವರು ಎಷ್ಟು ದಿನ ಇಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಅಷ್ಟು ದಿನದಲ್ಲಿ ಇಲ್ಲಿ ಕೆಲಸವನ್ನು ಹುಡ್ಕೊಂಡು ಬರಬೇಕು, ಬೇರೆ ಬೇರೆ ಕ್ಷೇತ್ರದಿಂದ, ಬೇರೆ ಬೇರೆ ರಾಜ್ಯದಿಂದ ಅನ್ನೋ ಒಂದು ಕನಸು ನಾನು ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ನನ್ನ ಕ್ಷೇತ್ರದಲ್ಲಿ ವಿಶೇಷವಾಗಿ ಸರ್ಕಾರಿ ಕಾಲೇಜ್ ಇದೆ, ITI ಮಾಡಿರುವಂಥ ವಿದ್ಯಾವಂತರಿದ್ದಾರೆ, ಇಂಜಿನಿಯರ್ಸ್ ಮಾಡಿರುವಂಥ ವಿದ್ಯಾವಂತರಿದ್ದಾರೆ. ಇಲ್ಲಿ ಎಲ್ಲ ರೀತಿ ರಿಸೋರ್ಸಸ್ ಇದೆ, ಇಂಡಸ್ಟ್ರೀಸ್ ಬರೋವಂಥ ವಾತಾವರಣ ಇಲ್ಲಿ ಚೆನ್ನಾಗಿದೆ. ಬ್ಯಾಂಗ್ಳೂರು ಬಿಟ್ಟರೆ ಮತ್ತೆ ಯಾರಾದರೂ ಇಲ್ಲಿ ಇಂಡಸ್ಟ್ರೀಸ್ನ ಮಾಡಿದ್ರೆ ಭಾಳ ಎಲ್ಲ ಒಳ್ಳೆ ಥರ ಟೆಕ್ನಿಷಿಯನ್ಸ್ ಸಿಗ್ತಾರೆ, ಸ್ಕಿಲ್ಡ್ ಪವರ್ ಲೇಬರ್ಸ್ ಸಿಗ್ತಾರೆ, ಎಲ್ಲ ಥರ ಅನುಕೂಲವಾಗಿದೆ ಈ ವಾತಾವರಣ ಅಂತ ನನ್ನ ಉದ್ದೇಶ ಇದ್ದಿದ್ದರಿಂದ ನಾನು ಕೂಡ ಜಾರ್ಜ್ ಸರ್ ಅವ್ರಿಗೆ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟ್ರಿಗೆ ನಾನು ಒತ್ತಾಯ ಮಾಡಿದಾಗ ಅವ್ರಿಗೂ ಕೂಡ ಮನಸ್ಸಲ್ಲಿ ಇದೆ. ಶಾಸಕರು ಹಿಂದೆ ಇದ್ದವರು ಅಥವಾ ಜವಾಬ್ದಾರಿ ಸ್ಥಾನದಲ್ಲಿರೋರು ಯಾರೂ ಕೂಡ, ಶಾಸಕರು ಒಬ್ಬರೇ ಹೆಸರು ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ, ಯಾರೂ ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಎಷ್ಟೋ ಜನ ವಿದ್ಯಾವಂತ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದು. ಬರೀ BGML ಬಗ್ಗೆ ಮಾತಾಡಿದ್ರು ಕೂಡ ಅವತ್ತು BGML
100 ವರ್ಷಗಳ ಹಿಂದೆ 200 ರೂಪಾಯಿ ಇತ್ತು ಪರ್ ಗ್ರಾಮ್ ಗೋಲ್ಡ್. 100 ರೂಪಾಯಿ 200 ರೂಪಾಯಿ. ಇವತ್ತು ಪರ್ ಗ್ರಾಮ್ ಗೋಲ್ಡ್ 3000 ಇದೆ. ಅವತ್ತು ನಾವು ಮ್ಯಾನ್ ಪವರಿಂದ ಕೆಲಸ ಮಾಡ್ತಾ ಇದ್ವಿ, ಇವತ್ತು ನಾವು ಟೆಕ್ನಿಕಲ್ ಆಗಿ ಕೆಲಸ ಮಾಡಬೇಕಾಗತ್ತೆ. ಗೋಲ್ಡ್ ಮೈನಿಂಗ್ಸ್ನ ಏನೇ ಕೆಲಸ ಮಾಡಿದ್ರು ಅದರಿಂದ ಬರೀ ನಾವು BGML ವಿಚಾರನೇ ಮಾತಾಡಿ ಈ 20 ವರ್ಷ ಹೇಗೆ ಕಳೆದಿದ್ದೀವಿ ಅದೇ ರೀತಿ ನಾನು ಕಳೀಲಿಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಪರ್ಯಾಯವಾಗಿರುವಂಥ ಇಂಡಸ್ಟ್ರೀಸ್ ತನ್ನಿ, ಉದ್ಯೋಗ ಸೃಷ್ಟಿ ಮಾಡಬೇಕು. ಈ ಭಾಗದಲ್ಲಿ ಒಂದು 10ರಿಂದ 20,000 ಜನ ಯಾವಾಗಲೂ ರೈಲಲ್ಲಿ ಪ್ರಯಾಣ ಮಾಡ್ತಾರೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ, ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ಆ ವಿಚಾರದ ಬಗ್ಗೆ. ಸೊ ಆ ದೂರದೃಷ್ಟಿ ಇಟ್ಕೊಂಡು ಹೇಗಾದರೂ ಮಾಡಲಿ, ಇಡೀ ಜಿಲ್ಲೆಗೆ ಅನುಕೂಲ ಆಗಲಿ. ನನ್ನ ಜಾಗದಲ್ಲಿ ಹೇಗೆ ಇವತ್ತು ನರಸಾಪುರದಲ್ಲಿ ಇಂಡಸ್ಟ್ರೀಸ್ ಇದೆ, ವೇಮ್ಗಲ್ಲಲ್ಲಿ ಇಂಡಸ್ಟ್ರೀಸ್ ಇದೆ, ಅದೇ ಥರ ಇಂಡಸ್ಟ್ರೀಸ್ನ ನೀವು ಈ ಭಾಗದಲ್ಲಿ ಹಾಕಿ ಚೆನ್ನೈಗೆ ಭಾಳ ಹತ್ತಿರ ಆಗುತ್ತೆ, ಆಂಧ್ರದಲ್ಲಿ ರಾಜ್ಪೇಟ್ ರೋಡ್ಗೆ ಭಾಳ ಹತ್ತಿರ ಆಗುತ್ತೆ ಅಂತ ನಾನು ಸಂದರ್ಭ ಸಿಕ್ಕಾಗ ನಾನು ಜಾರ್ಜ್ ಸರ್ಗೆ ಮನವಿ ಮಾಡಿದಾಗ ಅವರು ಕೂಡ ಆ ವಿಚಾರಗಳಲ್ಲಿ ವಿರೋಧ ಮಾಡಲಿಲ್ಲ, ಸಮ್ಮತಿಯಾಗಿದ್ದಾರೆ. ಒಂದು ಕಾರಣ ಯಾಕೆ ನನಗೆ ತುಂಬ ಕನಿಕರ, ನಮ್ಮದು ನೀರಿಗೆ ಬಹಳ ಕಷ್ಟಪಡುವಂಥದ್ದು, ನೀರಿಗೆ ನಮಗೆ ಪರ್ಯಾಯವಾಗಿರುವಂಥ ದಾರಿ ಇಲ್ಲ. ಬರಗಾಲದಲ್ಲಿ ಬಹಳ ತತ್ತರಿಸ್ತೀವಿ. ರೈತರಿಗೆ ನೀರಿಗೆ ಶಾಶ್ವತವಾಗಿರುವಂಥ ಪರಿಹಾರ ಹುಡುಕೋವರೆಗೂ ಇಲ್ಲಿ ಕೆಲವೊಂದು ಇಂಡಸ್ಟ್ರೀಸ್ನ ತೊಗೊಂಡು ಬರಬೇಕು. ಒಂದು 20ರಿಂದ 30,000 ಜನಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಪ್ರಾಮಾಣಿಕವಾಗಿರುವಂಥ ಒತ್ತು ಕೊಟ್ಟು ಪ್ರಯತ್ನ ಮಾಡ್ತೀನಿ. ಯಾವುದೇ ಅಡ್ಡಿ ಆತಂಕ ಬಂದರೂ ಕೂಡ ನಾನು ಅದಕ್ಕೆ ಹೆದರದೆ ಕೆಲಸ ಮಾಡಬೇಕಂತ ಆಲೋಚನೆ ಕೂಡ ನನ್ನಲ್ಲಿದೆ. ಅದಾದಮೇಲೆ ಇನ್ನೂ ಒಂದು ವಿಚಾರ ನಿಮಗೆ ಗಮನಕ್ಕೆ ತಿಳಿಸ್ಬೇಕು. KGF ಅಲ್ಲಿ ಎಷ್ಟು ನನಗೆ ವಿಶಾಲವಾಗಿ KGF ಕಾಣಿಸಿದ್ರು ಕೂಡ ಒಂದು 10ರಿಂದ 15 ವಾರ್ಡಲ್ಲಿ ಸರಿಯಾದ ರೀತಿ ಅವ್ರಿಗೆ ಶೌಚಾಲಯಗಳ ಕೊರತೆ ಇದೆ. ಹೆಣ್ಮಕ್ಳು ಇವತ್ತು ಕೂಡ ನನ್ನ ವಯಸ್ಸಿನವರು ಅಥವಾ ನನ್ನ ಮಕ್ಕಳ ವಯಸ್ಸಿನವರು ಆಚೆ ಮುಕ್ತ ಶೌಚಾಲಯ ಆಗಬೇಕಂತ ಕನಸು ಕಾಣ್ತಾ ಇದ್ರು ಕೂಡ ಅವ್ರಿಗೆ ಸರಿಯಾದ ರೀತಿ ವ್ಯವಸ್ಥಿತವಾಗಿ ಶೌಚಾಲಯಗಳು ಇಲ್ಲದೆ ಇರೋದ್ರಿಂದ ಯಾವ ರೀತಿ ಅವರು ಬೆಳಿಗ್ಗೆ ಇದ್ರೆ ಸಂಜೆ ಆದರೆ ದಿನನಿತ್ಯ ಕರ್ಮಗಳನ್ನ ಮಾಡಲಿಕ್ಕೆ ಎಷ್ಟು ಹಿಂಸೆ ಅನುಭವಿಸ್ತಾರೆ ಅಂತ ನಾನು ಒಂದು ಹೆಣ್ಮಗುವಾಗಿ ತಾಯಿಯಾಗಿ ಯೋಚನೆ ಮಾಡಿದಾಗ ನನಗೂ ಕೂಡ ಮನಸ್ಸು ಕರಗುವಂಥ ಪರಿಸ್ಥಿತಿ ಬರುತ್ತೆ. ಒಂದು 5ರಿಂದ 10 ವಾರ್ಡ್ಗಳಲ್ಲಿ ಸರಿಯಾದ ರೀತಿಯ ಟಾಯ್ಲೆಟ್ ವ್ಯವಸ್ಥೆಗಳು ಅವ್ರಿಗೆ ಇಲ್ಲ. ಅದರಿಂದ ಮೊದಲನೇ ಆದ್ಯತೆ KGFನ ಎಷ್ಟಾದರೆ ಅಷ್ಟು ಭಾಗದಲ್ಲಿ ಇಂಡಿವಿಜುವಲ್ ಟಾಯ್ಲೆಟ್ಸು ಅಥವಾ ಕಮ್ಯುನಿಟಿ ಟಾಯ್ಲೆಟ್ಸ್ನ ಕೊಟ್ಟು ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿ, ಯಾವ್ಯಾವ ಜಾಗದಲ್ಲಿ ಇಡೀ KGFಲ್ಲಿ ನೀರಿಗೆ ಎಲ್ಲೆಲ್ಲಿ ವ್ಯವಸ್ಥೆ ಇಲ್ಲ ಅವ್ರಿಗೆ ನೀರಿಗೆ ಸೌಕರ್ಯ ಮಾಡಾದ್ಮೇಲೆ ಪ್ರತಿ ವಾರ್ಡಲ್ಲೂ ಕೂಡ ಕುಡಿಯೋ ನೀರಿನ ಶುದ್ಧ ಘಟಕಗಳನ್ನ ನನ್ನ ಅನುದಾನದಲ್ಲಿ ಮಾಡಿ ಆ ಎಲ್ಲ ಎಲ್ಲೆಲ್ಲಿ ಸೌಕರ್ಯಗಳು ಕಡಿಮೆ ಇದೆ ಆ ಜಾಗದಲ್ಲಿ ಮಾದರಿಯಾಗಿ ನಾನು ಅಭಿವೃದ್ಧಿ ಮಾಡಬೇಕು ಅಂತ ಆಲೋಚನೆ ಕೂಡ ಮಾಡಿದ್ದೀನಿ. ಅದಾದಮೇಲೆ ಕ್ಲೀನ್ಲಿನೆಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಂತ ಆಲೋಚನೆ ಮಾಡಿದ್ದೀನಿ. ಎಲ್ಲೆಲ್ಲಿ ಓಪನ್ ಡ್ರೈನ್ಸ್ ಇದೆ ಅಲ್ಲಿ ಕ್ಲೋಸ್ ಡ್ರೈನ್ಸ್ನ ಮಾಡ್ತೀವಿ. ಇಷ್ಟು ದಿನ ನಮಗೆ ಯಾಕೆ ಅಂದರೆ ಮೈನಿಂಗ್ ನಡೀತಾ ಇದ್ದಿದ್ದರಿಂದ UGD ಸಿಸ್ಟಮ್ ಬೇರೆ ಜಾಗದಲ್ಲಿ 50-60 ವರ್ಷದಿಂದ ಹಳೇದಿಂದಾನೇ UGD ಇದೆ, ನಮ್ಮಲ್ಲಿ ಇರಲಿಲ್ಲ. ಈಗ ಮಾಡ್ತಾ ಇದ್ದಾರೆ ಅಮೃತ್ ಸಿಟಿ ಯೋಜನೆಯಲ್ಲಿ, ಈಗ ಇವೆಲ್ಲ ಮಾಡ್ತಾ ಇದ್ದಾರೆ. ಇದು ಮುಗಿದಾದ ತಕ್ಷಣ ಈಗಾಗಲೇ ನಾವು ಚಾಲನೆ ನೀಡಿದ್ದೀವಿ. 24 ಕೋಟಿಯಲ್ಲಿ ಸ್ಟ್ರಾಂಗ್ ವಾಟರ್ ಡ್ರೈನ್ಸ್ನ ಮಾಡಿದ್ದೀವಿ. ಅಂದರೆ ಇವೆಲ್ಲ UGD ಕನೆಕ್ಷನ್ಸ್ನು ಕೂಡ ಒಂದು ಕಡೆ ಹೋಗುವಂಗೆ ವ್ಯವಸ್ಥಿತವಾಗಿ ಹೋಗುವಂಗೆ ಒಂದು ಸ್ಟ್ರಾಂಗ್ ವಾಟರ್ ಡ್ರೈನ್ ಸಿಸ್ಟಮ್ ಇಡೀ KGFಗೆ 24 ಕೋಟಿಯಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಕೂಡ ಮಾರ್ಕೆಟ್ ಹತ್ತಿರ ಮತ್ತು ಎಲ್ಲೆಲ್ಲಿ ನಮಗೆ KGFನ ಹೃದಯ ಭಾಗ ಕಿಂಗ್ ಜಾರ್ಜ್ ಹಾಲ್ ಇರ್ಬೋದು, ಇಂಥ ಅಲ್ಲಿ ಮಾದರಿಯಾದ ಉದ್ಯಾನವನ ಮಾಡಿ ಇಲ್ಲಿರುವಂಥ ಅಫಿಷಿಯಲ್ಸ್ಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ವಿದ್ಯಾವಂತ ಯುವಕರಿಗೆ, ಮಹಿಳೆಯರಿಗೆ ಅನುಕೂಲ ಆಗುವಂಥ ವಾಕಿಂಗ್ ಪಾತ್ನ ಮಾಡಿ ಸ್ಟೇಡಿಯಂ ಜೊತೆಯಲ್ಲಿ ಇದು ಒಂದು ಪರ್ಯಾಯವಾಗಿ ಮಾಡಬೇಕಂತ ಒಂದು ನನ್ನ ಕ್ಷೇತ್ರ ಕೂಡ ಮಾದರಿ ಮಾಡಿ ಎಲ್ಲ ರೀತಿ ಜನನು ಇಷ್ಟಪಟ್ಟು ಇಲ್ಲಿ ಉಳ್ಕೋಬೇಕು. ಎಲ್ಲರೂ KGF ಬಿಟ್ಟು ಬ್ಯಾಂಗ್ಳೂರ್ಗೆ ವಲಸೆ ಹೋಗ್ತಾ ಇರ್ತಾರೆ ಕೆಲಸ ಹುಡ್ಕೊಂಡು. ಆದರೆ ಇನ್ನು ಬರೋ 5-10 ವರ್ಷಗಳಲ್ಲಿ ನಾನು ನನ್ನ ಕ್ಷೇತ್ರನೇ ಮಾದರಿಯಾಗಿ ಮಾಡಿದ್ರೆ ಬೇರೆ ಕ್ಷೇತ್ರದಿಂದ ಬಂದು KGFಲ್ಲಿ ಉಳ್ಕೊಳ್ಳೋ ಅಂಥ ವಾತಾವರಣ ಆಗಬೇಕು. ನನಗೂ ಕೂಡ ಭಾಳ ಕಷ್ಟ ಕಾಲದಲ್ಲಿದ್ದಾಗ ನನಗೊಂದು ಹೆಣ್ಮಗುಗೆ, ಇದೇ ಮಣ್ಣಲ್ಲಿ ಹುಟ್ಟಿರೋವಂಥ ಒಂದು ಹೆಣ್ಮಗುಗೆ, ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿರುವಂಥ ಒಂದು ಹೆಣ್ಮಗು, ನನ್ನ ಕ್ಷೇತ್ರಕ್ಕೆ ಚರಿತ್ರೆ ಇದೆ. KC ರೆಡ್ಡಿ ಅವರು ಸ್ವತಂತ್ರ ಪೂರ್ವದಲ್ಲಿ ಹೋರಾಟ ಮಾಡಿದ್ರು, ದೇಶಕ್ಕೆ ಸ್ವತಂತ್ರ ಕೊಡೋದ್ರಲ್ಲಿ ಸಕ್ರಿಯವಾಗಿ ಅವ್ರನ್ನ ಗುರ್ತಿಸ್ಕೊಂಡಿರುವಂಥ ಭೂಮಿ ಇದು. MB ಕೃಷ್ಣಪ್ಪನವರು ಕೂಡ ಬೆಮೆಲ್ನಲ್ಲಿ ಕಾರ್ಮಿಕ
ಕಾರ್ಮಿಕರ ಮೇಲೆ ಬ್ರಿಟಿಷರಿಂದ ಆಗ್ತಾ ಇರುವಂಥ ತೊಂದರೆಗಳ ಬಗ್ಗೆ ವಿರುದ್ಧವಾಗಿ ಹೋರಾಟ ಮಾಡಿ ಅವ್ರದ್ದೇ ಆದ ಗೌರವವನ್ನು ಉಳಿಸ್ಕೊಂಡಿದ್ದಾರೆ. ಅವರು ಕೂಡ ಎಷ್ಟೊಂದು ಸೇವೆಗಳನ್ನ ಮಾಡಿ ಜನಪರವಾಗಿರುವಂಥ ಕಾರ್ಯಕ್ರಮಗಳನ್ನ ಮಾಡಿ ಹೈನುಗಾರಿಕೆಯ ಕ್ರಾಂತಿಯನ್ನು ಮೂಡಿ ಇಲ್ಲೆಲ್ಲ ನನ್ನ ಕ್ಷೇತ್ರಕ್ಕೆ ಗೌರವವನ್ನು ತಂದುಕೊಡುವಂಥ ಕೆಲಸ ಮಾಡಿದ್ದಾರೆ. ಅವರ ಆದರ್ಶಗಳನ್ನು, ಅವರ ಸಿದ್ಧಾಂತಗಳನ್ನು, ಅವರ ಸಾಧನೆಗಳನ್ನು ನಾನು ಮೆಲುಕು ಹಾಕ್ಕೊಂಡು ನಾನು ಬಿಟ್ಟು ಹೋಗುವಾಗ ಕ್ಷೇತ್ರನ ಅಥವಾ ನನ್ನ ಜೀವ ಏನಾದರೂ ಬಿಟ್ಟು ಹೋಗುವಾಗ ನನ್ನ ಕ್ಷೇತ್ರದಲ್ಲಿ ಉಳ್ಕೊಳ್ಬೇಕಾದ್ರೆ ನನ್ನ ಕೆಲಸಗಳು ಮಾತ್ರ ಅನ್ನೋ ಉದ್ದೇಶದಲ್ಲಿ ನಾನು ಕೆಲಸ ಮಾಡ್ಬೇಕಂತಿದ್ದೀನಿ. ಎಲ್ಲ ಸಂದರ್ಭದಲ್ಲೂ ಕೂಡ ಎಷ್ಟೊಂದು ವಿಚಾರದಲ್ಲಿ ನೀವು ಕೂಡ ನನ್ನನ್ನು ಹೆಣ್ಮಗುವಾಗೆ ತಿಳ್ಕೊಂಡು ಈ ಕ್ಷೇತ್ರಕ್ಕೆ ಬಂದಾಗ ನನ್ನ ಆಧರಿಸಿದ್ದೀರ ಒಂದಲ್ಲ ಒಂದು ರೀತಿ. ಇನ್ನೂ ಒಂದು ವಿಚಾರ ಹೇಳಬೇಕು, ಅಶೋಕ ರೋಡ್ದು 6 ತಿಂಗಳಾಯಿತು ನಮಗೆ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಜನಪರವಾಗಿರುವಂಥ ನಿರ್ಧಾರ ಆಗಿ ತೀರ್ಪು ತಗೊಂಡು 6 ತಿಂಗಳಾಯಿತು. ಆದರೆ ಹೈಕೋರ್ಟಲ್ಲಿ ನಿರ್ಧಾರ DC ಕೋರ್ಟ್ಗೆ ಕೊಟ್ಟರು. ಏನೇ ಇದ್ದರೂ ಕೂಡ PWD ಇಂಜಿನಿಯರ್ಸ್ನ ಕರೆದು ಮತ್ತು ಯಾರು ಅದಕ್ಕೆ ವಿರುದ್ಧವಾಗಿ ಹೋಗಿದ್ದಾರೆ, ಅಶೋಕ ರೋಡಿಂದ ನಮಗೆ ಗಾಂಧಿ ಸರ್ಕಲ್ವರೆಗೂ ಆ ರೋಡ್ ಇನ್ನೊಂದು ಏನು 200 ಮೀಟರ್ದು ರೋಡ್ ವೈಡನಿಂಗ್ ಆಗಬೇಕಾಯಿತು, ಆ ವಿಚಾರದಲ್ಲಿ ನಮಗೆ ಆಗಸ್ಟ್ 20 ನಮಗೆ ಕೋರ್ಟ್ ಡಿಸಿಷನ್ ಆಯಿತು. ಕೋರ್ಟಲ್ಲಿ ತೀರ್ಪು ಮಾಡಿದ್ದಾರೆ, ಜನಪರವಾಗಿರುವಂಥ ತೀರ್ಪು ಮಾಡಿದ್ದಾರೆ. ಮಾಡಿ DC ಅವ್ರಿಗೆ ಒಂದು ಜವಾಬ್ದಾರಿ ಹಾಕಿದ್ದಾರೆ, ನೀವು ಇವ್ರಿಗೆ ಹಿಯರಿಂಗ್ ಕೊಡಿ, 1-2 ಹಿಯರಿಂಗ್ ಕೊಡಿ, ಸರಿಯಾದ ರೀತಿ ಡಾಕ್ಯುಮೆಂಟ್ ಕೊಟ್ಟಾಗ ಅವ್ರಿಗೆ ಪರಿಹಾರ ಕೊಡೋಣ. ಇಲ್ಲ ಇದು ಹೈವೇ ಆದಾಗ, ಸ್ಟೇಟ್ ಹೈವೇ ಆದಾಗ ಏನು ಕಾನೂನು ರೀತಿ ಕ್ರಮ ವಹಿಸಬೇಕು ಅದನ್ನು ಮಾಡಿ ಅಂತ. ಕಾರಣಾಂತರಗಳಿಂದ ಕೋರ್ಟ್ ನಿರ್ಧಾರ ತಗೊಂಡಿರುವಂಥ ಕಾಪಿನೇ ನನಗೆ 4 ತಿಂಗಳು ಸಿಗಲಿಲ್ಲ. ಬಹಳ ಪ್ರಯತ್ನ ಮಾಡಿದ್ವಿ ನಾವು, ಪದ್ಮನಾಭ ರೆಡ್ಡಿ ಅಣ್ಣ ಅವ್ರು ಬಂದಿಲ್ಲ ಅನಿಸುತ್ತೆ. ಭಾಳ ಪ್ರಯತ್ನ ಮಾಡಿ ಕೊನೆಗೆ ಒಂದು ಜಡ್ಜ್ ಅವ್ರನ್ನ ಇಟ್ಕೊಂಡು ನಾನು ಅದು ಬೇಕು ಅಂತ ಹೋರಾಟ ಮಾಡಿದ್ಮೇಲೆ 2 ತಿಂಗಳ ಹಿಂದೆ ಅಷ್ಟೇ ನನಗೆ ಆ ಕಾಪಿ ಸಿಕ್ತು. ಮತ್ತೆ ಅದನ್ನು ತೊಗೊಂಡು ಬಂದು DC ಅವ್ರಿಗೆ ಒತ್ತಾಯ ಮಾಡಿದಾಗ ಅವ್ರಿಗೆ 1 ತಿಂಗಳು ಕಾಲಾವಕಾಶ ಕೊಡಬೇಕಾಯಿತು ಸರಿಯಾದ ರೀತಿ ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ. ಅದಾದಮೇಲೆ ನಮಗೆ PWD ಇಲಾಖೆಗೆ 60 ವರ್ಷದ ಹಳೆಯ ಮ್ಯಾಪ್ ಒಂದು ಸಿಕ್ಕಿದೆ. ಹಳೆಯ ಮ್ಯಾಪಲ್ಲಿ ಅದು ಸ್ಟೇಟ್ ಹೈವೇ ಅಂತ ಅಲ್ಲಿಂದನೇ ಹಾದು ಹೋಗುತ್ತೆ ಅಂತ ಪ್ಲ್ಯಾನ್ನ DC ಅವ್ರಿಗೆ ಒಂದು ಕಾಪಿ ಕೊಡೋದಕ್ಕೆ ಅವಕಾಶ ಆಯಿತು. ಅಷ್ಟರಲ್ಲಿ ಇದೆಲ್ಲ ವಿಚಾರಗಳು ಆಗೋ ಅಷ್ಟರಲ್ಲಿ ಎಲೆಕ್ಷನ್ನು ಕೋಡ್ ಆಫ್ ಕಂಡಕ್ಟ್ ಬಂದಿದೆ. ಮತ್ತು DC ಅವರು ಕೂಡ ಒಂದು ಆದೇಶ ಮಾಡಿದ್ದಾರೆ. ಆ ಆದೇಶ ಕೂಡ ನನ್ನಲ್ಲೇ ಇದೆ, ಅದರಲ್ಲಿ ತಂದಿದ್ದೀನಿ ಆ ಆದೇಶ ಕೂಡ. ಅದು ಕೂಡ ನಮ್ಮ ಪರವಾಗಿ ಆಗಿದೆ, ಅಂದರೆ ಜನದ ಪರವಾಗಿ ಆಗಿದೆ. ಅವ್ರಿಗೆ ವಿರೋಧ ಅಂತಲ್ಲ, ಅವ್ರಿಗೂ ಕೂಡ ನಿಮ್ಮ ಜಾಗ ತಗೊಂಡ್ರೆ ನಿಮಗೆ ಏನು ಕಾಂಪನ್ಸೇಷನ್ ಕೊಡಬೇಕಿದೆ ಅದು ಕೊಡ್ತೀವಿ. ನಿಮ್ಮ ಜಾಗ ಇಲ್ಲದೆ ಇದ್ದಾಗ ನೀವು ಇದನ್ನು ಅರ್ಥ ಮಾಡಿಕೊಂಡು ನೀವೇ ತೆರವುಗೊಳಿಸ್ಬೇಕು ಅಂತ DC ಅವರ ಆದೇಶ ಕೂಡ ಆಗಿದೆ. ಇದರಲ್ಲಿ ಯಾರ್ಯಾರು ಕೋರ್ಟ್ಗೆ, ಹೈಕೋರ್ಟ್ಗೆ ಹೋಗಿದ್ರು, ವಿರುದ್ಧವಾಗಿ ಹೋಗಿದ್ರು, ಆಮೇಲೆ ಈಗ ಸರ್ಕಾರದ ಪರವಾಗಿ ಇದು ಡಿಸಿಷನ್ ಆಗಿದೆ, ಇದ್ರದ್ದು ಕಾಪಿ ಕೂಡ ಇದೆ. ಬಟ್ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ಬೋದೋ ಇಲ್ಲೋ ನನಗೆ ಗೊತ್ತಿಲ್ಲ. ಈ ವಿಚಾರನ ನಾನು ಹೇಳ್ಬಿಟ್ಟಿದ್ದೀನಿ, ಬಟ್ ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ ಈ ಸಂದರ್ಭದಲ್ಲಿ. ಸೊ ಈ ವಿಚಾರಗಳನ್ನ ನಿಮಗೆ ಹೇಳ್ತಾ, ಮತ್ತು ಇನ್ನೂ ಎಷ್ಟು ಕೆಲಸಗಳನ್ನ ನನ್ನ ಇತಿಮಿತಿಗೆ ಬರುತ್ತೆ, ನನ್ನ ಇತಿಮಿತಿಗೆ ಬರುವಂಥದ್ದನ್ನು ನಾನು ಭಾಳ ಜವಾಬ್ದಾರಿಯಾಗಿ ಕೆಲಸ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀನಿ. ಹಳ್ಳಿ ನನ್ನ 16 ಪಂಚಾಯತಿಗಳಲ್ಲಿರ್ಬೋದು, ಇಲ್ಲೂ ಕೂಡ ಇರ್ಬೋದು, KGFನಲ್ಲೂ ಇರ್ಬೋದು, ನಗರಸಭೆಯಿಂದ ಕೂಡ ನಿರೀಕ್ಷೆ ಪಟ್ಟಷ್ಟು ಕೆಲಸ ನನಗೆ ಮಾಡೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಅದಕ್ಕೆ ನಾನು ಪರ್ಯಾಯವಾಗಿರುವಂಥ ವ್ಯವಸ್ಥೆ ಮಾಡಿ ಅಭಿವೃದ್ಧಿ ವಿಚಾರದಲ್ಲಿ ಕುಂಠಿತವಾಗದೇ ಇರುವಂಥ ಜವಾಬ್ದಾರಿ ಸ್ಥಾನದಲ್ಲಿ ಕೂರಿಸಿ ನಾನು ಕೆಲಸ ಮಾಡಬೇಕು ಅಂತ ಒಂದು ಒಳ್ಳೆಯ ಉದ್ದೇಶ ಕೂಡ ಇಟ್ಕೊಂಡಿದ್ದೀನಿ. ಹಂತವಾಗಿ ನನ್ನ ಜೊತೆ ನೀವು ಸಹಕರಿಸ್ಕೊಂಡು ಬಂದಿದ್ದೀರ. ಪಕ್ಷಕ್ಕೆ ನಿಷ್ಠಾವಂತಲಾಗಿ ನಾನು ಇವತ್ತು ಕೆಲಸ ಮಾಡಬೇಕು. ಎಲ್ಲಿ ಹೋದರೂ ಕೂಡ ಪಕ್ಷಕ್ಕೆ ಮತ ಹಾಕಿ ಅಂತ ಕೇಳಬೇಕು. ಇವತ್ತು ಪಕ್ಷ ನನ್ನನ್ನು ಈ ಸ್ಥಾನದಲ್ಲಿ ಕೂರಿಸಿದೆ. ಮೊದಲನೇದು ನನ್ನ ತಾಯಿ ಸ್ಥಾನ ಪಕ್ಷಕ್ಕೆ ಕೊಡ್ತಾ ಇರ್ತೀನಿ. ಅದರಿಂದ ಪಕ್ಷದ ಪರವಾಗಿ ನಾನು ಕೆಲಸ ಮಾಡುವಾಗ, ಸಂಘಟನೆ ಮಾಡುವಾಗ ನಾನು ಪಕ್ಷ ಏನೇನು ಸಾಧನೆ ಮಾಡಿದೆ, ನಮ್ಮ ಸರ್ಕಾರ ಏನೇನು ಸಾಧನೆ ಮಾಡಿದೆ ಅಂತ ಎಲ್ಲರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಬೇಕು. ರೈತರಿಗೆ ಇವತ್ತೇನಾದರೂ ಇಂಥ ಬರಗಾಲದ ಪರಿಸ್ಥಿತಿಯಲ್ಲಿ ರೈತರಿಗೆ ಏನಾದರೂ ಒಳ್ಳೇದು ಮಾಡಿದೆ ಅಂದರೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ಇವತ್ತು ಸಮ್ಮಿಶ್ರ ಸರ್ಕಾರ ಇದ್ದಾಗ ಮಾತ್ರ ಜನಪರವಾಗಿರುವಂಥ ಕಾರ್ಯಕ್ರಮಗಳಿದ್ದಾವೆ. ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಕೆಲವೊಂದು ಅರ್ಥಪೂರ್ಣವಾಗಿರುವಂಥ, ಮಹತ್ವವಾಗಿರುವಂಥ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಬ್ಬ ಸದಸ್ಯರಿಗೂ, ಪ್ರತಿಯೊಬ್ಬ ವ್ಯಕ್ತಿಗೂ ಮನೆಯಲ್ಲಿ 7 kg ಅಕ್ಕಿ ಕೊಡುವಂಥದ್ದು ಆಲೋಚನೆ ಮಾಡಿದರು. ಆ ಕಾರ್ಯಕ್ರಮಗಳು ಇವತ್ತು ಚಾಲನೆಯಲ್ಲಿದೆ. ಏನು ನಮ್ಮ ಸರ್ಕಾರ ನುಡಿದಂತೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಅವತ್ತು ಪೆನ್ಷನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು, ಇವತ್ತು ಪೆನ್ಷನ್ನ 1000 ರೂಪಾಯಿ ಮಾಡಿದ್ದಾರೆ. ಯಾರು ಹಬಲೆಯರಿರ್ತಾರೆ, ಕಷ್ಟದಲ್ಲಿರುವಂಥ ಹೆಣ್ಮಕ್ಳಿಗೆ ಅವ್ರಿಗೂ ಕೂಡ ಸಹಾಯ ಆಗಬೇಕು. ಇವತ್ತಿನ ದಿನಗಳಲ್ಲಿ 500 ರೂಪಾಯಿ ಏನೂ ಸಾಕಾಗಲ್ಲ, 600 ರೂಪಾಯಿ ಇತ್ತು ಪೆನ್ಷನ್ನು, ಅದು ಯಾರಿಗೂ ಸಾಕಾಗಲ್ಲ ಅನ್ನೋ ದೂರದೃಷ್ಟಿ ಇಟ್ಕೊಂಡು 1000 ರೂಪಾಯಿ ಪೆನ್ಷನ್ ಮಾಡಿದ್ದಾರೆ.
ಈ ಭಾಗದಲ್ಲಿ ಶಾಶ್ವತವಾಗಿ ನೀರಿಗೆ ಏನಾದರೂ ಒಂದು ಪರಿಹಾರ ಮಾಡಬೇಕು ಅಂತಂದ್ಬಿಟ್ಟು ಎತ್ತಿನಹೊಳೆ ಯೋಜನೆಯಲ್ಲಿ 13,000 ಕೋಟಿಯನ್ನು ಏನು ಅನುದಾನ ನಿಗದಿ ಮಾಡಿದ್ರು ಆ ಕಾರ್ಯಕ್ರಮನೂ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಆ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಅದಕ್ಕೂ ಕೂಡ ಏನು ಅನುದಾನನ ನಿಗದಿ ಮಾಡಬೇಕು ಕೋಲಾರ ಜಿಲ್ಲೆಗೆ ಮತ್ತು ಕೋಲಾರ ಸುತ್ತಮುತ್ತ ಇರುವಂಥ ಎಲ್ಲ ಕೆರೆಗಳಿಗೆ ಶಾಶ್ವತವಾಗಿ ನೀರು ತುಂಬಿಸೋವಂಥ ಕಾರ್ಯಕ್ರಮನ ಮಾಡುವಂಥದ್ರಲ್ಲಿ ಅರ್ಥಪೂರ್ಣವಾಗಿರುವಂಥ ನಿರ್ಧಾರಗಳನ್ನ ತಗೊಂಡಿದ್ದಾರೆ. ಅದ್ರ ಬಗ್ಗೆನೂ ನನ್ನ ಸರ್ಕಾರದ ಬಗ್ಗೆ ಹೆಮ್ಮೆ ಇದೆ. ಈ ಕಾರ್ಯಕ್ರಮಗಳನ್ನ ತಗೊಂಡು ನಾನು ಚುನಾವಣೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ. ನಾನು ಕೂಡ ಇನ್ನೂ ಒಂದು ಪರ್ಯಾಯವಾಗಿ ಆಲೋಚನೆ ಮಾಡಿದ್ದೀನಿ. ಬಾಗಲಕೋಟ್, ಬೀದರ್ ಇಂಥ ಎಲ್ಲ ಜಿಲ್ಲೆಗಳಲ್ಲಿ ಏನು ಯೋಚನೆ ಮಾಡಿದ್ದಾರೆ ಅಲ್ಲಿ ಚೆಕ್ ಡ್ಯಾಮ್ಸ್ ಕಟ್ತಾರೆ. ಈ ಬರಗಾಲದ ಟೈಮಲ್ಲಿ 3 ರಿಂದ 4 ತಿಂಗಳು ಉದ್ಯೋಗವನ್ನು ಸೃಷ್ಟಿ ಮಾಡ್ತಾರೆ. ಒಂದು 100 ರಿಂದ 200 ಚೆಕ್ ಡ್ಯಾಮ್ಸ್ ನನ್ನ ಕ್ಷೇತ್ರದಲ್ಲೂ ಕಟ್ಟಿದ್ರೆ ರೈತರಿಗಿರ್ಬೋದು, ಹಳ್ಳಿಗಳಲ್ಲಿರ್ಬೋದು, ಅವ್ರಿಗೆ ಕುಡಿಯೋ ನೀರಿಗೆ ಏನಾದರೂ ಒಂದು ಪರಿಹಾರ ಆಗುತ್ತೆ. ಯಾವಾಗಾದರೂ ಮಳೆ ಬಂದಾಗ 6 ತಿಂಗಳಲ್ಲಿ, ವರ್ಷದಲ್ಲಿ, 2 ವರ್ಷದಲ್ಲಿ ಆ ಭಾಗದಲ್ಲಿ ನೀರು ಉಟ್ಕೊಳ್ಳುತ್ತೆ. ನಮಗೆಲ್ಲ ಈಗಾಗಲೇ ನೀರೆಲ್ಲ ಕಡಿಮೆ ಆಗ್ತಾ ಇದೆ ಬೋರ್ವೆಲ್ಸಲ್ಲಿ. ಎಲ್ಲ ಕಡೆ ಈ ಸಮಸ್ಯೆ ಉದ್ಭವ ಆಗಬಾರ್ದು ಅಂತ ದೂರದೃಷ್ಟಿ ಇಟ್ಕೊಂಡು ಸೈಂಟಿಫಿಕ್ ಆಗಿ ಕೂಡ ವೈಜ್ಞಾನಿಕವಾಗಿ ಕೂಡ ನನ್ನ ಇಡೀ ಕ್ಷೇತ್ರದಲ್ಲಿ ಚೆಕ್ ಡ್ಯಾಮ್ಸ್ಗೆ ಜಾಸ್ತಿ ಪ್ರಿಯಾರಿಟಿ ಕೊಟ್ಟು ನಾನು ಆ ಭಾಗದಲ್ಲಿ ಚೆಕ್ ಡ್ಯಾಮ್ಸ್ನ ಮಾಡೋದ್ರಿಂದ ಶಾಶ್ವತವಾಗಿ ನೀರಿಗೆ ಪರಿಹಾರ ಹುಡ್ಕೋವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ಎಷ್ಟೊಂದು ವಿಚಾರಗಳನ್ನ ಮಾಡಿದಾಗ ಅಟ್ಲೀಸ್ಟ್ ನಾನು ಚಾಲನೆಗೆ ತಂದಾಗ ಪ್ರಯತ್ನ ಮಾಡಿದಾಗ ನಾನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ 10 ತಿಂಗಳಲ್ಲಿ ಪ್ರಯತ್ನ ಮಾಡಿರುವಂಥದ್ದು. ಮಿನಿ ವಿಧಾನಸೌಧಗೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿದ್ದಾರೆ. ತಹಸೀಲ್ದಾರ್ ಅವ್ರಿಗೆ ಎಲ್ಲ ರೀತಿ ಪವರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ರೆವಿನ್ಯೂಗೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ವಿಚಾರಕ್ಕೆ ನಾವು ಬಂಗಾರಪೇಟೆಗೆ ಹೋಗುವಂಥ ವ್ಯವಸ್ಥೆ ಈಗ ಇರೋದಿಲ್ಲ. ಪ್ರತಿಯೊಂದು ಹೊಸ ತಾಲೂಕು ಆದಮೇಲೆ ಹಂತವಾಗಿ ಎಲ್ಲ ಇಲಾಖೆಗಳು ಅದಕ್ಕೆ ಸಂಬಂಧಪಟ್ಟ ತಾಲೂಕಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಇಲಾಖೆಗಳು KGFನಲ್ಲೇ ಬಾಡಿಗೆಗೆ ತಗೊಂಡು ಕೆಲಸ ಮಾಡುವಂಥ ಜವಾಬ್ದಾರಿಗೆ ಬಂದಿದ್ದಾರೆ ಅಂತ ಹೇಳ್ತಾ, ಇಷ್ಟು ವಿಚಾರಗಳು ನಿಮಗೂ ಕೂಡ ಗೊತ್ತಿದೆ. ಆದರೆ ನಾವು ಎಲ್ಲೂ ಸಭೆ ಮಾಡಿ ಈ ವಿಚಾರಗಳನ್ನ ನಾವು ಚರ್ಚೆ ಮಾಡುವಂಥ ಕೆಲಸ ಮಾಡಲಿಲ್ಲ, ಅಥವಾ ವಿಚಾರಗಳನ್ನ ಮುಕ್ತವಾಗಿ ತಿಳಿಸಿ ಮಾತಾಡ್ಕೊಳ್ಳುವಂಥ ವಿಚಾರ ಮಾಡಲಿಲ್ಲ. ಇವತ್ತು ಚುನಾವಣೆ ಬಂದಿದೆ. ಚುನಾವಣೆ ಇನ್ನು 10-15 ದಿನ ಅಷ್ಟೇ ನಮಗೆ ಕಾಲಾವಕಾಶ ಇದೆ. ಏನೂ ಸರ್ಕಾರ ಮಾಡಲಿಲ್ಲ ಅಂತ ಹೇಳೋದು ತಪ್ಪು. ಸರ್ಕಾರ ಎಷ್ಟೊಂದು ಕಾರ್ಯಕ್ರಮಗಳನ್ನ ಪ್ರತಿಯೊಬ್ಬರವರೆಗೂ ತಗೊಂಡು ಬರ್ತಾ ಇದೆ. ಅದನ್ನು ನಾವು ಅನುಕೂಲ ಪಡೆದು ಮಾಡಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಂತ ನಾನು ಸರ್ಕಾರದ ಪರವಾಗಿ ಮಾತಾಡ್ತೀನಿ. ನಾನು ಪಕ್ಷದ ಪರವಾಗಿ ಮಾತಾಡ್ತೀನಿ. ಪಕ್ಷದ ಸಂಘಟನೆಯಲ್ಲೂ ಗಟ್ಟಿಯಾಗಿ ಈ ಭಾಗದಲ್ಲಿ ಜನಪರವಾಗಿರುವಂಥ ಕಾರ್ಯಕ್ರಮಗಳು ಪ್ರತಿಯೊಬ್ಬರಿಗೂ ಮುಟ್ಟಿದೆ ಅನ್ನೋವಂಥ ದೂರದೃಷ್ಟಿ ಇಟ್ಕೊಂಡು ನಾನು ಸರ್ಕಾರದ ಪರ ಮತ ಯಾಚನೆ ಮಾಡ್ತೀನಿ. ಚುನಾವಣೆಯಲ್ಲಿ ಹೆಚ್ಚಿನ ಯಶಸ್ಸು ಗಳಿಸಬೇಕು, ಎಲ್ಲರಿಂದ ಆಶೀರ್ವಾದ ತಗೊಳ್ಬೇಕು ಅನ್ನೋವಂಥ ಉದ್ದೇಶ ಕೂಡ ನನ್ನಲ್ಲಿರೋದ್ರಿಂದ ನಾನು ಈ ಭಾಗದಲ್ಲಿ ಇವರೆಲ್ಲರ ವಿಶ್ವಾಸ ತಗೊಂಡು ಇಲ್ಲಿ ಹೆಚ್ಚಿನ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತದಾನ ಕೊಡಿಸೋದ್ರಲ್ಲಿ ನಾವೆಲ್ಲ ಪರಿಶ್ರಮ ಮಾಡ್ತೀವಿ ಅಂತ ನಾನು ಈ 2 ವಿಚಾರಗಳನ್ನ ನಿಮಗೆ ತಿಳಿಸ್ತೀನಿ. ಜೈ ಹಿಂದ್. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು KGF VTV ನ್ಯೂಸ್. ಮರಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ಸುದ್ದಿಯಲ್ಲಿ ನೋಡೋಣ. ನಮಸ್ಕಾರ.